ಇವತ್ತಿನ ದಿನ ಬಹಳ ವಿಶೇಷಕರವಾದ ದಿನ. ಯಾಕಂದರೆ ಕಾಲೇಜು ಸ್ಥಾಪನೆಯಾಗಿ 1 ವರ್ಷ ಆದರೂ ಸಹ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ನಾವೆಲ್ಲರೂ ಸಹ ತುಂಬ ಪರದಾಡಬೇಕಾದ್ರೆ ಇದೇ ಕಾಲೇಜಿನ ವಿದ್ಯಾರ್ಥಿ ರಾಮು ಮತ್ತು ಅವರ ಅಣ್ಣ ಶ್ರೀಹರಿ ಮನಸ್ಸು ಮಾಡಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಾನ್ಯ ನಾಗರಾಜನವರನ್ನ ಕೇಳಿಕೊಂಡಾಗ ಅವರು ಯಾವುದೇ ರೀತಿ ಅಡ್ಡ ಈ ಮಾತು ಹೇಳದೆ ನೇರವಾಗಿ ಸಂಪರ್ಕ ಮಾಡಿ ನಮಗೆ ಅದೇ ದಿನ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೂ ಸದಾ ಏನು ಇಂದಿನ ಸಮಾಜದಲ್ಲಿ ಏನು ದಾನ ಮಾಡುವ ವ್ಯಕ್ತಿಗಳು ಬಹಳ ಕಡಿಮೆ ಇದ್ದಾರೆ. ಈ ನಾಗರಾಜನವರು ಹುಡುಕ್ತಾರೆ, ಎಲ್ಲಿ ಏನು ಮಾಡಬೇಕು, ಎಲ್ಲಿ ಏನಿದೆ, ಎಲ್ಲಿ ಏನು ಸಮಸ್ಯೆ ಇದೆ ಹುಡುಕ್ತಾ ಇರ್ತಾರೆ, ಅದನ್ನು ಕೆದಕ್ತಾ ಇರ್ತಾರೆ. ಇನ್ನು ಕೆಲವು ಸಮಾಜ ಏನು ಸೇವಕರು ನಮ್ಮ ಜಿಲ್ಲೆಯಾದ್ಯಂತ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಸಮಾಜದ ಅಭಿವೃದ್ಧಿ, ಸಮಾಜದ ಬದಲಾವಣೆ ಇಂಥ ಯುವ ನಾಯಕರಿಂದ ಸಾಧ್ಯ ಅಂತೇಳಿ ನಾನು ಇವತ್ತಿನ ದಿನ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವರು ವಸತಿ ಕಾಲೇಜು ಅಂದರೆ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು. ಇವರು ತಮ್ಮ ಮಾತುಗಳಲ್ಲಿ ಅದ್ಭುತವಾಗಿ ಹೇಳಿದರು ನಮ್ಮ ನಾಗರಾಜ್ ಅವ್ರ ಬಗ್ಗೆ. ಅವರು ಹುಟ್ಟುಹಬ್ಬ ಎಷ್ಟು ಸಂತೋಷವಾಗಿ ಆಚರಿಸ್ಕೊಂಡ್ರು ಅಂತ ಇಲ್ಲೇ ಗೊತ್ತಾಗುತ್ತೆ. ಅವರ ಸಮಾಜ ಸೇವೆ ಕೂಡ ಶ್ಲಾಘನೀಯ ಅಂತ ಹೇಳಿದರು. ಮತ್ತೊಂದು ಸಂಸ್ಥೆಯಾದ ಈ ಬುದ್ಧಿಮಾಂದ್ಯ ಮಕ್ಕಳ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟರು. ಅಲ್ಲಿಯೂ ಕೂಡ ಅವರ ಹುಟ್ಟುಹಬ್ಬ ಸಂಭ್ರಮವನ್ನು ತುಂಬ ಸರಳವಾಗಿ ಆಚರಿಸ್ಕೊಂಡ್ರು. ಅಲ್ಲದೆ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 2 ತಿಂಗಳಿಗೆ ಆಗುವಷ್ಟು ದಿನಸಿ ವಸ್ತುಗಳನ್ನು ವಿತರಿಸಿದರು. ಈ ದಿನ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ನಾಗರಾಜ್ ಸರ್ ಅವರು ಹುಟ್ಟಿದ ಹಬ್ಬದ ದಿನ ಆಚರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಂಸ್ಥೆ ಮಕ್ಕಳನ್ನು ನೋಡಿ, ನಮ್ಮ ಬುದ್ಧಿಮಾಂದ್ಯ ಮಕ್ಕಳು, ಬುದ್ಧಿ ಕಡಿಮೆ ಇರುವಂಥ ಮಕ್ಕಳನ್ನು, ಬುದ್ಧಿ ವಿಕಲಚೇತನ ಮಕ್ಕಳನ್ನು ನೋಡಿ ಅವರು ಒಂದು ದವಸ ಧಾನ್ಯಗಳು, 1 ತಿಂಗಳಿಗೆ ನಾವು ಏನು ದವಸ ಧಾನ್ಯಗಳು ಬೇಕೋ ಆ ದವಸ ಧಾನ್ಯಗಳನ್ನು ನಮ್ಮ ಮಕ್ಕಳು ಊಟ ಪ್ರತಿನಿತ್ಯ ಅವ್ರ ಹೆಸರು ಹೇಳಿ ಊಟ ಮಾಡೋದಕ್ಕೆ ನಮಗೆ ದಾನವನ್ನು ಕೊಡ್ತಾ ಇದ್ದಾರೆ. ಅದೇ ಅಲ್ಲದೆ ಅವರು ಲಾಸ್ಟ್ ಜನವರಿ ತಿಂಗಳಲ್ಲೇ ಬಂದು ನಿಮ್ಮ ಶಾಲೆಗೆ ಪ್ರತಿ ತಿಂಗಳು ನಾವು ದವಸ ಧಾನ್ಯಗಳು ಏನು ಬೇಕು ನಿಮಗೆ ಸಹಾಯ ಮಾಡ್ತೀವಿ ಅಂತ ಅವರಷ್ಟು ಅವರೇ ಬಂದು, ನಾವೇನು ಹೋಗಿ ಅವ್ರು ಕೇಳಿಲ್ಲ, ಏನಿಲ್ಲ. ಅವರು ತುಂಬ ಹೃದಯ ಇಟ್ಕೊಂಡು ಇಂಥ ಮಕ್ಕಳಿಗೆ ಬೇಕಾದ ನಮ್ಮ ತಾಲೂಕಲ್ಲಿರುವಂಥ ಈ ಅನಾಥ ಮಕ್ಕಳಾಗಲಿ, ಬುದ್ಧಿ ಕಡಿಮೆ ಇರುವಂಥ ಬುದ್ಧಿಮಾಂದ್ಯ ಮಕ್ಕಳಾಗಲಿ, ಅವರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಣ ತೊಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಹಂಗೆ ಉಳಿಸಿದರೆ ಮಕ್ಕಳಿಗಾಗಲಿ ಬಡವರಿಗಾಗಲಿ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ದಾನಕರ್ಣ ಅಂತ ಒಂದು ಮನಸ್ಸು, ದಾನಕರ್ಣ ಅಂತ ನಾವು ಯಾರನ್ನ ಹೇಳ್ತೀವೋ ಅಂಥ ಮನಸ್ಸನ್ನು ಅವ್ರು ಇಟ್ಕೊಂಡು ನಾವು ಕೇಳೋದೇ ಇಲ್ಲ. ಇವಾಗಲೂ ಕೂಡ ನಾವು ಕೇಳಿಲ್ಲ. ಅವರಷ್ಟು ಅವರೇ ಫೋನ್ ಮಾಡಿ, ಸರ್ ನಾವು ಬರ್ತಾಯಿದ್ವಿ, ಮಕ್ಕಳಿಗೆ ನಾವು ದವಸ ಧಾನ್ಯಗಳನ್ನು ದಾನ ಮಾಡ್ತಾಯಿದ್ದೀವಿ, ಬರ್ತ್ಡೇ ಅಂತ ನಮ್ಗೆ ಗೊತ್ತಿಲ್ಲ, ಮತ್ತು ನೆನ್ನೆ ಹೇಳಿದ್ರು ಅವರು ಬರ್ತ್ಡೇ ಅಂತ. ಅದಕ್ಕಾಗಿ ಬರ್ತ್ಡೇ ದಿವಸ ಕೊಟ್ಟಂಗೆ ಆಗುತ್ತೆ, ಮತ್ತು ಪ್ರತಿ ತಿಂಗಳು ಈ ಒಂದು ದಾನವನ್ನು ಕಂಟಿನ್ಯೂ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮ ಶಾಲಾ ಮಕ್ಕಳ ಜೊತೆಯಲ್ಲಿ ಬರ್ತ್ಡೇ ಮಾಡಬೇಕು ಅಂತ ಇವತ್ತು ಬಂದಿದ್ದಾರೆ. ಅವರಿಗೆ, ಅವ್ರ ಫ್ಯಾಮ್ಲಿಗೆ ಮತ್ತು ಅವ್ರ ಫ್ರೆಂಡ್ಸು ಏನಿದ್ದಾರೆ, ಅವರು ಒಂದು ಟೀಮ್ ಏನಿದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ಅವರು ಚಿರಕಾಲವಾಗಿ ಈ ಒಂದು ಗುಣ ಕೊಟ್ಟು ಅವ್ರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ ತುಂಬ ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯನ್ನು ಜ್ಞಾಪಕ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಮತ್ತು ಅದೇ ಅಂದರೆ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಸರ್ ನಮಗೆ ಶಾಲೆ ನಡೆಸೋದಕ್ಕೆ ಸುಮಾರು 25 ವರ್ಷದಿಂದ ನಾವು ಶಾಲೆ ನಡೆಸ್ತಾ ಇದ್ದೀವಿ, ನಮಗೆ ಜಾಗ ಇಲ್ಲ ಸರ್, ಎಲ್ಲಾದರೂ ಒಂದು 10 ಗುಂಟೆ ಜಾಗ ತೆಗೆದುಕೊಡಿ ಅಂತ. ಈಗ ನಮಗೇನಂತಂದರೆ ಇದು ಕಡಿಮೆ ಆದ್ರೂ
ನಮಗೆ ಜಾಗ ಬೇಕು ಸರ್. ಈಗ ಇದು 8 ವರ್ಷ ಆಗಿದೆ ಇಲ್ಲಿ ಬಂದು. ಈಗ ಅದು ಖಾಲಿ ಮಾಡ್ಕೊಂಡು ನಾವು ಹೋಗಿ ಇನ್ನೊಂದು ಕಡೆ ಹೋಗ್ಬೇಕಾಗುತ್ತೆ. ಇದು 4ನೇ ಸಲ ನಾವು ಜಾಗವನ್ನು ಚೇಂಜ್ ಮಾಡ್ತಾಯಿದ್ವಿ. ಅದು ತುಂಬ ನಮಗೆ ಕ್ರೈಸಿಸ್ ಇದೆ. ನಿಮ್ಮ ಫ್ರೆಂಡ್ಸ್ ಸೇರಿ ನೀವು ಒಬ್ಬರೇ ಆಗಂಗಿಲ್ಲ, ತಲಾ ಒಂದು 1000 ಹಾಕಿದ್ರೆ 100 ಜನ ಫ್ರೆಂಡ್ಸ್ ಆದರೆ 10 ಲಕ್ಷ ರೂಪಾಯಿ ದಾನಿಗೆ ಆಗುತ್ತೆ. ಸೊ ದೇಣಿಗೆ ಆಗುತ್ತೆ. ನಮಗೆಲ್ಲ ಒಂದು ಕಡೆ ಒಂದು 10 ಗುಂಟೆ ಜಮೀನು ಬೇಕು ಅಂತ ನಾನು ಈ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. 10 ಗುಂಟೆ ಜಮೀನು ಕೊಡ್ತೀವಿ, ಪಕ್ಕದಲ್ಲಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. 15 ಗುಂಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬುದ್ಧಿಮಾಂದ್ಯ ಆಶ್ರಮದ ಒಬ್ಬ ಮ್ಯಾನೇಜರ್, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಅವರು ನಾಗರಾಜ್ ಅವ್ರ ಬಗ್ಗೆ ಮಾತನಾಡಿ ಅವ್ರಿಗೆ ಒಂದು ಬೇಡಿಕೆ ಕೂಡ ನೀಡಿದ್ದಾರೆ. ಒಂದು ಬೇಡಿಕೆ ಕೂಡ ಆಶ್ರಮಕ್ಕೆ ಜಾಗ ಬೇಕು ಅಂತ ನೀಡಿದ್ದಾರೆ. ನಂತರ ಅವರನ್ನು ಆಶ್ರಮದ ಎಲ್ಲ ಸಿಬ್ಬಂದಿ ವರ್ಗ ಸನ್ಮಾನಿಸಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ನಂತರ ನಾಗರಾಜ್ ಅವರು ಅಲ್ಲಿನ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿಕೊಂಡರು. ಆಶ್ರಮದ ಮನವಿಗೆ ಶ್ರೀಯುತ ನಾಗರಾಜ್ ಅವರು ಪ್ರತಿಕ್ರಿಯಿಸಿ, ಈ ದಿನ ಏನು ಕಂದ ಸರ್ಕಲ್ ಬಳಿ ಇರುವ ಬುದ್ಧಿಮಾನ್ಯ ಶಾಲೆಗೆ ಸಾರಾಗಿರುವಂಥವರು ಈ ಶಾಲೆ ಜಾಗವನ್ನು ಈಗ ಖಾಲಿ ಮಾಡುವ ಸಂದರ್ಭ ಬಂದಿದೆ. ಅದೇ ರೀತಿ ಅವರು ನಮ್ಮಲ್ಲಿ ಒಂದು ಕೋರಿಕೆ ಇಟ್ಟಿದ್ದಾರೆ. ಆ ಕೋರಿಕೆಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡೋಕ್ಕೆ ಖಂಡಿತ ಸಿದ್ಧವಾಗಿದ್ದೇವೆ. ಅದೇ ರೀತಿ ಯಾರಾದರೂ ದಾನಿಗಳಿದ್ದರೆ ಈ ಮಕ್ಕಳಿಗೆ, ಬುದ್ಧಿಮಾನ್ಯ ಮಕ್ಕಳಿಗೆ ಕೈಲಾದಷ್ಟು ಆ ಲ್ಯಾಂಡ್ ತೊಗೊಳಕ್ಕೆ ಏನಿದೆಯೋ, ಆ ಬಿಲ್ಡಿಂಗ್ ಕಟ್ಕೊಳಕ್ಕೆ ಏನಿದೆಯೋ ಅದಕ್ಕೆ ಕೈಲಾದಷ್ಟು, ಅದು 100 ಆಗ್ಬೋದು, 1000 ಆಗ್ಬೋದು, 10,000 ಆಗ್ಬೋದು, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆ ಮಕ್ಕಳು ಇನ್ನು ತುಂಬ ಜನ ಇದ್ದಾರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ. ಈ ಥರ ಮಕ್ಕಳನ್ನ ಅವ್ರು ತುಂಬ ಕೇರಿಂದ ಮಾಡ್ತಾ ಇದ್ದಾರೆ. ಏನೋ ಒಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ, ಅವ್ರಿಗೆ ಏನಾಗುತ್ತೋ ನನ್ನ ಕೈಲಿ ಸಹಾಯ ಮಾಡ್ತೀನಿ. ಅದೇ ರೀತಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಈ 2 ಮಾತು ಮುಗಿಸ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಂತರ ದೇವರಾಯ ಸಮುದ್ರದ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ಅಲ್ಲಿನ ಮಕ್ಕಳು ಈ ಕಬಡ್ಡಿ, ಖೋ ಖೋ, ವಾಲಿಬಾಲು, ಯಾವುದ್ರ ಅಥ್ಲೆಟಿಕ್ಸಲ್ಲಿ ಯಾರು ಆಸಕ್ತರಿದ್ದಾರೋ ಅವ್ರಿಗೆ ಟೀ ಶರ್ಟ್ಸು ಮತ್ತು ಸಿಹಿ ಹಂಚಿ ಅಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಸ್ನೇಹಿತರೊಂದಿಗೆ ಎಲ್ಲ ಗುರುಗಳೊಂದಿಗೆ ಸಂಭ್ರಮಾಚರಣೆ ಮಾಡಿಕೊಂಡರು. ಇದಕ್ಕೆ ಚಿರಋಣಿಯಾಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ನಾಗರಾಜ್ ಅವ್ರ ಬಗ್ಗೆ ಹೇಳಿದ್ದು ಹೀಗೆ. ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷತೆ, ಉಪಾಧ್ಯಕ್ಷತೆ, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು, ನನ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಶಿಕ್ಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು, ಇವತ್ತು ಒಂದು ಅತ್ಯುತ್ತಮವಾದಂಥ ಕಾರ್ಯ ಇಲ್ಲಿ ಅವರ ಟ್ರಸ್ಟ್ನಲ್ಲೇ ಇದೆ, ಟ್ರಸ್ಟಿನ ಹೆಸರಿನಲ್ಲೇ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಕಾರ್ಯ ಅನ್ನೋದು ಚಾರಿಟಬಲ್ ಟ್ರಸ್ಟ್ ಅಂತ. ಅಂದರೆ ಸಮಾಜಮುಖಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಅವರು ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಘ ಇದು. ನಮ್ಮ ಪಂಚಾಯತಿಗಾಗಲಿ, ನಮ್ಮ ತಾಲೂಕಿಗಾಗಲಿ, ಜಿಲ್ಲೆಗಾಗಲಿ, ರಾಜ್ಯಕ್ಕಾಗಲಿ ಸಂಬಂಧಪಟ್ಟಿದ್ದು ಇದು ಮಾಡಿ ಸೀಮಿತವಾದಂಥ ಸಂಸ್ಥೆ ಅಲ್ಲ. ದೇಶದಲ್ಲಿ ಯಾವ ಭಾಗದಲ್ಲಿ ಬೇಕಾದರೂ ಕೂಡ ಅವರ ಕಾರ್ಯವನ್ನು ನಿರ್ವಹಿಸ್ಬೋದು. ಅಂತಹ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿಸ್ಕೊಂಡು ಅದರ ಮುಖೇನ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ಇದುವರೆಗೂ ಪೇಪರ್ಗಳಲ್ಲಿ ಆ ಕಾರ್ಯವೈಖರಿಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಅವರೇ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಆಗಮಿಸಿದ್ದಾರೆ. ಅವರು 2 ಕ್ಷೇತ್ರಗಳಿಗೆ ತುಂಬ ಒತ್ತನ್ನು ಕೊಡ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ಅದು ವ್ಯಕ್ತವಾಗುತ್ತೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಆರೋಗ್ಯ ಯಾಕೆ ಬರುತ್ತೆ ಮಕ್ಕಳಿಗೆ ಅಂದರೆ, ಶಿಕ್ಷಣವನ್ನು ಪಡ್ಕೋಬೇಕು. ಆ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದು ದೈಹಿಕವಾದಂಥ ಆರೋಗ್ಯ ಕೂಡ ಹೇಗೆ ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಅವರು ತಮ್ಮ ಮಾತುಗಳಲ್ಲಿ ಹೇಳಿದರು ನಾಗರಾಜ್ ಅವರು, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಆರೋಗ್ಯಕರವಾದಂಥ ದೇಹದಲ್ಲಿ ಆರೋಗ್ಯಕರವಾದಂಥ ಮನಸ್ಸಿರುತ್ತೆ. ಆರೋಗ್ಯಕರವಾದಂಥ ಮನಸ್ಸಿದ್ದವರು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ